ಪ್ರಿಯ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನವರತ್ನ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣವಾ? ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ಫಸ್ಟಿಗೆ ತರಕಾರಿಗಳು ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಆಮೇಲೆ ಹಸಿರು ಬಟಾಣಿಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಬೇಕು. ನೀರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ದಾಳಿಂಬೆಯನ್ನು ಬಿಡಿಸಿಟ್ಕೊಂಡಿದ್ದೇನೆ. ಮತ್ತು ಸೊಪ್ಪುಗಳಿದ್ರೆ ರೆಡಿ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಬಾಣಲೆಯಲ್ಲಿ 1 ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೇನೆ. ಆಮೇಲೆ ಅದಕ್ಕೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಚಟ್ಪಟ ಆಗುವವರೆಗೆ ಹುರಿಬೇಕಾಗ್ತದೆ. ನಾವು ತೆಂಗಿನೆಣ್ಣೆಯನ್ನೇ ಯೂಸ್ ಮಾಡೋದು ಜಾಸ್ತಿ, ಅಂದರೆ ಅದು ಪರಿಮಳ ಆಗಿರ್ತದೆ, ನಮಗದು ತುಂಬ ಚೆನ್ನಾಗಿ ಆಗ್ತದೆ. ಆಮೇಲೆ ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದು ಪರಿಮಳ ಬರ್ತದೆ. ಅದೊಂದು ಸ್ವಲ್ಪ ಕೆಂಪಗಾಗೋವರೆಗೆ ಹುರಿದುಕೊಳ್ಬೇಕು. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು ಮತ್ತು 1 ಕೆಂಪು ಮೆಣಸು ಕೂಡ ಹಾಕಿದ್ದೇನೆ. ಅದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತದಲ್ಲ, ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದೊಂದು ಸ್ವಲ್ಪ ಕೆಂಪಗಾಗೋವರೆಗೆ ಹುರಿದುಕೊಂಡು ಅದಕ್ಕೆ ಹಸಿರು ಬಟಾಣಿಯನ್ನು ಹಾಕಬೇಕು. ಅದು ಸ್ವಲ್ಪ ಬೆಂದ ಮೇಲೆ ತರಕಾರಿ ಹೆಚ್ಚಿಟ್ಕೊಂಡು ಎಲ್ಲವನ್ನು ಒಟ್ಟಿಗೆ ಹಾಕ್ಬೋದು. ಬೀನ್ಸು, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅದರಲ್ಲೇ ಬಟಾಣಿ ಬೇಯಿಸಿಟ್ಟದ್ರಲ್ಲಿ ಸ್ವಲ್ಪ ನೀರಿರ್ತದೆ, ಅದೇ ಸಾಕಾಗ್ತದೆ. ಅರ್ಧ ಸ್ಪೂನ್ನಷ್ಟು ಅರಿಶಿಣ ಹಾಕಿದ್ದೇನೆ. ನೋಡಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ಬಂದಿದೆ. ನಾನು ಆರ್ಟಿಫಿಷಿಯಲ್ ಕಲರ್ ಎಂತ ಯೂಸ್ ಮಾಡೋದಿಲ್ಲ. ನೋಡಿ ಇದೇ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ 1 ಚಿಕ್ಕ ಪೀಸ್ನ ಬೆಲ್ಲ ಹಾಕಬೇಕು. ಇದು ಸಿಹಿ ಖಾರ ಎಲ್ಲ ಸೇರಿ ರುಚಿಯಾಗಿರ್ತದೆ. ಬೆಲ್ಲ ಸಿಹಿ ಇಷ್ಟ ಇಲ್ಲದವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದನ್ನು ಒಂದು ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಲೋಟೆಯಷ್ಟು ನೀರು ಹಾಕಿದ್ದೇನೆ. ಸ್ವಲ್ಪ ಬೆಂದಾಗ ನಾವಿಲ್ಲಿ ಅನ್ನವನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡದ್ದು ತಟ್ಟೆಯಲ್ಲಿ ತಣಿಲಿಕ್ಕೆ ಹರಡಿಟ್ಕೊಳ್ಬೇಕು. ಅದಕ್ಕೆ ತುಪ್ಪ ಮಿಕ್ಸ್ ಮಾಡಬೇಕು. 1 ಅಥವಾ 2 ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿದರೆ ತುಂಬ ಗಮ್ಮಂತ ಪರಿಮಳ ಬರುತ್ತೆ, ತುಂಬ ರುಚಿಯಾಗಿರ್ತದೆ ನೋಡಿ ಹಾಗೆ. ಆಮೇಲೆ ಇದಕ್ಕೆ ಬಿಡಿಸಿಟ್ಟಿಕೊಂಡಿರುವಂಥ ದಾಳಿಂಬೆಯನ್ನು ಕೂಡ ಹಾಕಬೇಕು. ಆಮೇಲೆ ಸೊಪ್ಪು ನೀವು ಕಟ್ ಮಾಡಿಟ್ಟದು ಕೊತ್ತಂಬರಿ ಸೊಪ್ಪಿದ್ದರೆ ಸೇರಿಸ್ಕೊಳ್ಳಿ. ಜಾಸ್ತಿ ಇದ್ದರೂ ಸೇರಿಸ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ಬೋದು ಬೇಕಿದ್ರೆ. ನೋಡಿ ಇವಾಗ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಪಲಾವ್ ಪೌಡರನ್ನು ಹಾಕ್ತೇನೆ. ರೆಡಿಮೇಡ್ ಸಿಗುತ್ತಲ್ಲ, ವೆಜಿಟೇಬಲ್ ಪಲಾವ್ ಪೌಡರ್, ವೆಜಿಟೇಬಲ್ ಪಲಾವ್ ಮಸಾಲ ಅದನ್ನು ಹಾಕಿದ್ದೇನೆ. ನೋಡಿ ಈಗ ಚಂದ ಪರಿಮಳ ಬರುತ್ತೆ, ಮನೆ ಇಡೀ ಪರಿಮಳ ಬರುತ್ತೆ ನೋಡಿ. ವೆಜಿಟೇಬಲ್ ಪಲಾವ್ ಮಸಾಲ. ಈಗ ತಣಿಲಿಕ್ಕೆ ಇಟ್ಟಂಥ ಅನ್ನವನ್ನು ಮಿಕ್ಸ್ ಮಾಡೋಣ. ಇದರಲ್ಲಿ ನೀರೆಲ್ಲ ಆರಿತು ನೋಡಿ, ಸಾಮಾನ್ಯ ನೀರೆಲ್ಲ ಆರಿ ಡ್ರೈ ಆಗಿದೆ. ಇವಾಗ ನಾವು ಅನ್ನವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅನ್ನ ತುಪ್ಪದೊಟ್ಟಿಗೆ ಸೇರಿ ಪರಿಮಳ ಆಗಿರ್ತದೆ ನೋಡಿ. ದಾಳಿಂಬೆ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿ ಕಲರ್ ಆಗಿರ್ತದೆ. ಬರೀ ಕಲರ್ ಮಾತ್ರ ಅಲ್ಲ, ರುಚಿ ಕೂಡ ಆಗಿರ್ತದೆ ನೋಡಿ. ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಇವಾಗ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಆಗ್ತದೆ. ತರಕಾರಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಬೇಕು, ಕಡಿಮೆ ಬೆಂಕಿಯಲ್ಲಿ. ಯಾಕಂದರೆ ಅದರಲ್ಲಿ ನೀರಿನ ಪಸೆ ಇದ್ದರೆ ಎಲ್ಲ ಸ್ವಲ್ಪ ಡ್ರೈ ಆಗಿ ಸರಿ ಹದಕ್ಕೆ ಬರ್ತದೆ. ಹಾಗೆ ಲೋ ಫ್ಲೇಮಲ್ಲಿ ಒಲೆಯಲ್ಲಿ ಇಟ್ಟು ಹೀಗೆ ಮಿಕ್ಸ್ ಮಾಡಿ ನೋಡಿ. ಈಗ ಚೆನ್ನಾಗಿ ಕಾಣಿಸ್ತಲ್ಲ. ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ, ಟಿಫಿನ್ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟರೆ ಮಕ್ಕಳು ಖುಷಿಯಲ್ಲಿ ತಿಂತಾರೆ. ಈ ತರಕಾರಿ ಸಾಂಬಾರೆಲ್ಲ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲಲ್ಲ, ಅದಕ್ಕೆ ಈ ಥರ ಮಾಡಿ ಕೊಡ್ಬೋದು ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ. ಎಲ್ಲರಿಗೂ ಖುಷಿಪಟ್ಟು ತಿಂತಾರೆ ನೋಡಿ ಮಕ್ಕಳು. ತುಂಬ ಟೇಸ್ಟಿಯಾಗಿರ್ತದೆ.
ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹುರಿದು ಹಾಕಬೇಕು ಲಾಸ್ಟಿಗೆ. ನೋಡಿ ಈಗ ಎಷ್ಟು ಕಲರ್ಫುಲ್ಲಾಗಿ ಬಂತಲ್ವ. ಆಮೇಲೆ ಇವಾಗ ಒಂದು ಒಗ್ಗರಣೆ ಸೌಟು ತಗೊಳ್ಳೋಣ. ಅದಕ್ಕೆ ತುಪ್ಪ ಹಾಕೋಣ, ಒಂದು ಸ್ಪೂನ್ನಷ್ಟು. ಅದು ತುಪ್ಪದಲ್ಲೇ ಫ್ರೈ ಮಾಡಿದರೆ, ಗೋಡಂಬಿ ಫ್ರೈ ಮಾಡಿದರೆ ಚೆನ್ನಾಗಿರ್ತದೆ, ಪರಿಮಳ ಆಗಿರ್ತದೆ. ಈಗ ಒಂದು 10-12 ಗೋಡಂಬಿ ತಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡಿಟ್ಕೊಂಡು ಹಾಕಬೇಕು. ಜಾಸ್ತಿ ಬೇಕಿದ್ದರೂ ಹಾಕ್ಬೋದು. ಗೋಡಂಬಿಯನ್ನು ಕೆಂಪಗಾಗುವರೆ ಹುರಿದುಕೊಳ್ಬೇಕು. ಈಗ ನೋಡಿ ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಗ್ಗರಣೆ ರೆಡಿ ಆಯಿತು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.